ಕುಂಭಮೇಳ ಪುಣ್ಯ ಸ್ನಾನದ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯ ಜಟಾಪಟಿ ಈಗ ಶುರುವಾಗ್ತಾ ಇದೆ. ಅಂದರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ, ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ಪಾಪ ಕರ್ಮಗಳು ಹೋಗುತ್ತಾ, ಅಮಿತ್ ಶಾ ಮೋದಿಯವ್ರನ್ನ ಉಲ್ಲೇಖ ಮಾಡಿಕೊಂಡು ಹೇಳಿದರು. ಹಾಸನದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಸಾಹೇಬ್ರು ಹೇಳಿರೋದು ಅವರವರ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಕುಟುಂಬ ಕೂಡ ಹೋಗಿತ್ತು, ಪ್ರಯಾಗದಲ್ಲಿ ಸ್ನಾನ ಮಾಡಿದರು ಅವರು ಕೂಡ ಕುಟುಂಬ ಸಮೇತರಾಗಿ, ಅಂದರೆ ಪತ್ನಿಯವ್ರ ಜೊತೆಗೆ ನಿನ್ನೆ. ಹಾಗಾಗಿ ಬಹಳ ಪರವಿರೋಧ ಚರ್ಚೆ ಆಗ್ತಾ ಇದೆ. ನಾನು ಹೇಗೆ ಹೇಳಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ದ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರೇ ಇದನ್ನು ವಿರೋಧ ಮಾಡ್ತಾರೆ, ಅದರಲ್ಲಿ ಡಿ.ಸಿ.ಎಂ ಅವರು ಹೋಗಿ ಸ್ನಾನ ಮಾಡ್ತಾರೆ, ಪುಣ್ಯ ಸ್ನಾನ ಅಂದರೆ ಏನರ್ಥ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಮತ್ತು ಬಿ.ಜೆ.ಪಿ ನಾಯಕರು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಬ್ಬರು ಆ ರೀತಿ ಪುಣ್ಯ ಸ್ನಾನದ ಬಗ್ಗೆ ವ್ಯಂಗ್ಯ ಮಾಡ್ತಾರೆ, ಇನ್ನೊಬ್ಬರು ಅದೇ ಪ್ರಯಾಗರಾಜ್ನಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದೇಳ್ತಾರೆ. ಖರ್ಗೆ ಅವ್ರಿಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಹಾಕಿದ್ರು. ಬಟ್ ಈಗ ಸಂತೋಷ್ ಲಾಡ್ ಹೇಳಿದ್ದಾರೆ ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯಗಳು, ನಾನು ಅದಕ್ಕೆ ಏನು ಹೇಳಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅದು. ಸೊ ಅದಕ್ಕೇನು ಸಂಬಂಧ ಏನಿದೆ ಅದಕ್ಕೆ ಹೌ ಕ್ಯಾನ್ ಐ ಆನ್ಸರ್ ಆನ್ ಬಿಹಾಫ್ ಆಫ್ ದೆಮ್? ಅಲ್ಲ, ಅವ್ರವ್ರ ಅಭಿಪ್ರಾಯಗಳು ರೀ. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅದು. ಸೊ ಅದಕ್ಕೇನು ಸಂಬಂಧ ಏನಿದೆ ಅದಕ್ಕೆ ಹೌ ಕ್ಯಾನ್ ಐ ಆನ್ಸರ್ ಆನ್ ಬಿಹಾಫ್ ಆಫ್ ದೆಮ್? ಅಲ್ಲ, ಅವ್ರವ್ರ ಅಭಿಪ್ರಾಯಗಳು ರೀ. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅದು. ಸೊ ಅದಕ್ಕೇನು ಸಂಬಂಧ ಏನಿದೆ ಅದಕ್ಕೆ ಹೌ ಕ್ಯಾನ್ ಐ ಆನ್ಸರ್ ಆನ್ ಬಿಹಾಫ್ ಆಫ್ ದೆಮ್? ಅಲ್ಲ, ಅವ್ರವ್ರ ಅಭಿಪ್ರಾಯಗಳು ರೀ. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅದು. ಸೊ ಅದಕ್ಕೇನು ಸಂಬಂಧ ಏನಿದೆ ಅದಕ್ಕೆ ಹೌ ಕ್ಯಾನ್ ಐ ಆನ್ಸರ್ ಆನ್ ಬಿಹಾಫ್ ಆಫ್ ದೆಮ್? ಅಲ್ಲ, ಅವ್ರವ್ರ ಅಭಿಪ್ರಾಯಗಳು ರೀ. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು